ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೆಯ ತರಗತಿಯ ಅಧ್ಯಾಯ 10 ದಹನ ಮತ್ತು ಜ್ವಾಲೆ ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ದಹನ ಕ್ರಿಯೆ ಉಂಟಾಗಲು ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಇದಕ್ಕೆ ಮೊದಲನೆಯ ಉತ್ತರ, ದಹನ ಕ್ರಿಯೆ ಉಂಟಾಗಲು ಅಗತ್ಯವಾದ ಅಂಶಗಳು. ಮೊದಲನೆಯ ಅಂಶ ಯಾವುದು ಅಂತಂದರೆ ಇಂಧನ. ಎರಡನೆಯ ಅಂಶ ಪೂರಕ ಗಾಳಿ ಅಥವಾ ಆಮ್ಲಜನಕ ಅಂತ ಹೇಳ್ಬೋದು. ಇನ್ನು ಮೂರನೆಯ ಅಂಶ ಉಷ್ಣ, ಇಂಧನವನ್ನು ಅದರ ಜ್ವಲನ ತಾಪಕ್ಕಿಂತ ಹೆಚ್ಚಿನ ತಾಪಕ್ಕೆ ಏರಿಸಲು ಬೇಕಾಗತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 2 ನೋಡೋಣ ಸ್ನೇಹಿತರೆ. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ. ಮೊದಲ ಪ್ರಶ್ನೆ, ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಇರುವಿಕೆಯು ಗಾಳಿಯ ಡ್ಯಾಶ್ ಉಂಟಾಗುತ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಮನೆಗಳಲ್ಲಿ ಬಳಸುವ ಇಂಧನ ಡ್ಯಾಶ್. ಇಂಧನವು ಹೊತ್ತಿಕೊಳ್ಳುವ ಮುನ್ನ ಡ್ಯಾಶ್ಗೆ ಕಾಸಬೇಕು. ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನಿಯಂತ್ರಿಸಲು ಸಾಧ್ಯ ಇಲ್ಲ. ಡ್ಯಾಶ್ನಿಂದ ಆಗಬೇಕಾಗಿತ್ತದು. ಉತ್ತರ ಈ ರೀತಿಯಾಗಿದೆ. ಮೊದಲನೆಯದು ಮಾಲಿನ್ಯ, ಎರಡನೆಯದು ಸೀಮೆ ಎಣ್ಣೆ, ಮೂರನೆಯದು ಜ್ವಲನ ತಾಪ, ನಾಲ್ಕನೆಯದು ನೀರು. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ ಸ್ನೇಹಿತರೆ. ವಾಹನಗಳಲ್ಲಿ CNG ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ. CNG ಸ್ವಚ್ಛ ಇಂಧನವಾಗಿದೆ, ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತದೆ. CNG ಡೀಸೆಲ್, ಪೆಟ್ರೋಲ್ ಇತ್ಯಾದಿ ಇಂಧನಗಳಿಗಿಂತ ಕೆಲವು ಅನಪೇಕ್ಷಿತ ಅನಿಲಗಳನ್ನು ಹೊಂದಿರುತ್ತದೆ. ಪೆಟ್ರೋಲಿಯಂನಂತಹ ಇಂಧನಗಳ ದಹನ ಇಂಗಾಲದ ಮಾನಾಕ್ಸೈಡ್ ಜೊತೆ ಅನೇಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಅನೇಕ ಸತ್ತು ಹೋಗದ ಇಂಗಾಲದ ಕಣಗಳಿಗೆ ಕಾರಣವಾಗುತ್ತದೆ. ಇದು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ನಗರಗಳಲ್ಲಿ ವಾಹನಗಳಿಗೆ CNGಯನ್ನು ಇಂಧನವಾಗಿ ಬಳಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, LPG ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿರಿ ಅಂತ ಇದೆ. ಮೊದಲನೇದಾಗಿ ಕಟ್ಟಿಗೆ. ಇದನ್ನು ದೇಶೀಯ ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸುವ ಸಾಂಕ್ರಾಮಿಕ ಇಂಧನವೆಂದು ಪರಿಗಣಿಸಲಾಗಿದೆ. ಇದು ಬಹಳಷ್ಟು ಹೊಗೆಯನ್ನು ಉತ್ಪಾದಿಸುತ್ತದೆ. ಅದು ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಮತ್ತು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಮರದ ಬಳಕೆಯು ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯನಾಶಕ್ಕೆ ಕಾರಣವಾಗುತ್ತದೆ. ಮರದ ಕ್ಯಾಲೋರಿ ಮೌಲ್ಯವು 17,000 ದಿಂದ 22,000 ಕಿಲೋಜೌಲ್ ಅಥವಾ ಕಿಲೋಗ್ರಾಂ ವರೆಗೆ ಇರುತ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು LPG. LPGಯ ಅಂಶಗಳನ್ನು ಈಗ ನೋಡೋಣ. LPG ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಬಳಕೆಯು ಕಟ್ಟಿಗೆಯ ಬದಲಾಗಿ ಬಳಸಲಾಗುತ್ತದೆ. ಮುಂದಿನ ಅಂಶ ಈ ರೀತಿಯಾಗಿದೆ. ಇದು ಸ್ವಚ್ಛವಾದ ಇಂಧನ. ಇದು ಹೊಗೆ ಮತ್ತು ಇತರ ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡುವುದಿಲ್ಲ. LPGಯ ಇಂಧನದ ದಕ್ಷತೆಯು ಮರಕ್ಕಿಂತ ಹೆಚ್ಚಾಗಿದೆ. LPGಯ ಕ್ಯಾಲೋರಿ ಮೌಲ್ಯ 55,000 ಕಿಲೋಜೌಲ್ ಪ್ರತಿ ಕೆಜಿಗೆ. ಆದ್ದರಿಂದ LPG ಹೆಚ್ಚು ಆದ್ಯತೆಗೆ ಆಯ್ಕೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಾರಣ ಕೊಡಿ. ವಿದ್ಯುತ್ ಉಪಕರಣಗಳಿಂದಾಗಿ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ. ನೀರು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ. ಬೆಂಕಿಯನ್ನು ನಂದಿಸುವ ವ್ಯಕ್ತಿಗೆ ವಿದ್ಯುತ್ ಆಘಾತವಾಗಬಹುದು.
ವಿದ್ಯುತ್ ಶಕ್ತಿ ಇರುವ ವಿದ್ಯುತ್ ಉಪಕರಣಗಳಿಗೆ ನೀರನ್ನು ಹಾಕಿದಾಗ ವಿದ್ಯುತ್ ಉಪಕರಣಗಳಿಗೆ ಮತ್ತಷ್ಟು ವಿದ್ಯುತ್ ಹರಡುತ್ತದೆ. LPGಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆಯ ಇಂಧನ. LPG ಮರಕ್ಕಿಂತ ಸ್ವಚ್ಛವಾದ ಇಂಧನವಾಗಿರುವುದರಿಂದ ಹೊಗೆ ಮತ್ತು ಇತರ ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಕಟ್ಟಿಗೆಯು ಬಹಳಷ್ಟು ಹೊಗೆ ಬಿಡುಗಡೆ ಮಾಡಿ ವಾತಾವರಣವನ್ನು ಕಲುಷಿತಗೊಳಿಸಿ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಇದು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ LPG ಮರಕ್ಕಿಂತ ಉತ್ತಮ ದೇಶೀಯ ಇಂಧನವಾಗಿದೆ. ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುತ್ತದೆ, ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿದ ಕಾಗದ ಹೊತ್ತಿಕೊಳ್ಳುವುದಿಲ್ಲ. ಕಡಿಮೆ ಜ್ವಲನ ತಾಪಮಾನದಿಂದಾಗಿ ಕಾಗದವು ಸುಲಭವಾಗಿ ಬೆಂಕಿಯಿಂದ ಹತ್ತಿಕೊಳ್ಳುತ್ತದೆ. ಅಲ್ಯೂಮಿನಿಯಂ ಕೊಳವೆ ಸುತ್ತಲೂ ಸುತ್ತುವ ಕಾಗದದ ತುಂಡು ಬೆಂಕಿಗೆ ಹತ್ತಿಕೊಡುವುದಿಲ್ಲ, ಏಕೆಂದರೆ ಅಲ್ಯೂಮಿನಿಯಂ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ. ಕಾಗದವು ಅಲ್ಯೂಮಿನಿಯಂನ ಕೊಳವೆ ಸುತ್ತಲೂ ಸುತ್ತಿಕೊಂಡರೆ ಜ್ವಲನ ತಾಪಮಾನ ಹೆಚ್ಚಾಗುತ್ತದೆ. ಆದ್ದರಿಂದ ಕಾಗದದಿಂದ ಅಲ್ಯೂಮಿನಿಯಂ ಕೊಳವೆಗೆ ಶಾಖ ವರ್ಗಾವಣೆಯಾಗುತ್ತದೆ, ಆದ್ದರಿಂದ ಅದು ಬೆಂಕಿಯಿಂದ ಹೊತ್ತಿಕೊಳ್ಳುವುದಿಲ್ಲ. ಮೇಣದ ಬತ್ತಿಯ ಜ್ವಾಲೆಯು ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇಲ್ಲಿ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರವನ್ನು ಕೊಡಲಾಗಿದೆ ಮತ್ತು ಅದರ ಭಾಗಗಳನ್ನು ನಿಮ್ಮ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಿಕೊಳ್ಳಬಹುದು. ಪ್ರಶ್ನೆ ನಂಬರ್ 7 ನೋಡ್ತಾ ಇದ್ದೇವೆ. ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ. ಕ್ಯಾಲೋರಿ ಮೌಲ್ಯದ ಏಕಮಾನ ಕಿಲೋಜೌಲ್ ಕಿಲೋಗ್ರಾಂ ಪರ್ ಕಿಲೋ ಅದು ಕಿಲೋಜೌಲ್ ಪರ್ ಕೆಜಿಗೆ ಅಂತ ಆಗುತ್ತೆ. ಇಲ್ಲಿ ಕೆಜೆ ಅಂತಂದರೆ ಕಿಲೋಜೌಲ್ಸ್ ಮತ್ತು ಕೆಜಿ ಅಂತಂದರೆ ಕಿಲೋಗ್ರಾಂ. CO2 ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ. CO2 ದಹಿಸಲಾಗದ ಅನಿಲ ಮತ್ತು ಬೆಂಕಿಯನ್ನು ಎರಡು ರೀತಿಯಲ್ಲಿ ನಂದಿಸುತ್ತದೆ. 1. ಇದು ಆಮ್ಲಜನಕಕ್ಕಿಂತ ಭಾರವಾಗಿರುತ್ತದೆ ಮತ್ತು ಅದು ಬೆಂಕಿಯನ್ನು ಕಂಬಳಿಯಂತೆ ಆವರಿಸುತ್ತದೆ ಮತ್ತು ಆಮ್ಲಜನಕ ಮತ್ತು ಇಂಧನದ ನಡುವಿನ ಸಂಪರ್ಕವನ್ನು ಕಡಿತಗೊಳಿಸುತ್ತದೆ. ಸಿಲಿಂಡರ್ಗಳಲ್ಲಿ CO2 ಅನ್ನು ದ್ರವ ರೂಪದಲ್ಲಿ ಇಡಲಾಗುತ್ತದೆ. ಬಿಡುಗಡೆಯಾದ ಅದು ಅಗಾಧವಾಗಿ ವಿಸ್ತರಿಸುತ್ತದೆ. ಇದು ಇಂಧನದ ತಾಪಮಾನವನ್ನು ಕಡಿಮೆ ಮಾಡುತ್ತದೆ. ಇದು ಬೆಂಕಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ, ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತವೆ. ವಿವರಿಸಿ. ಹಸಿರು ಎಲೆಗಳ ರಾಶಿ ಅದರಲ್ಲಿ ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತದೆ, ಆದ್ದರಿಂದ ಅದರ ದಹನ ತಾಪಮಾನವು ಅಧಿಕವಾಗಿರುತ್ತದೆ. ಆದ್ದರಿಂದ ಅದು ಸುಲಭವಾಗಿ ಬೆಂಕಿಯನ್ನು ಹಿಡಿಯುವುದಿಲ್ಲ. ಆದರೆ ಒಣ ಎಲೆಗಳಲ್ಲಿ ತೇವಾಂಶ ಇರುವುದಿಲ್ಲ, ಆದ್ದರಿಂದ ಅದರ ದಹನ ತಾಪಮಾನ ಕಡಿಮೆ ಇರುತ್ತದೆ. ಇದು ಸುಲಭವಾಗಿ ಬೆಂಕಿಯನ್ನು ಹಿಡಿಯುತ್ತದೆ. ಇನ್ನು 10ನೇ ಪ್ರಶ್ನೆ. ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಮತ್ತು ಏಕೆ? ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನು ಬಳಸುವರು, ಏಕೆಂದರೆ ಈ ಹೊರಗಿನ ವಲಯದಲ್ಲಿ ನಿಜವಾಗಿಯೂ ಸಂಪೂರ್ಣ ದಹನ ಕ್ರಿಯೆಗೆ ಒಳಪಡಿಸುತ್ತದೆ. ಇನ್ನು 11ನೆಯ ಪ್ರಯೋಗವೊಂದರ 4.5 kg ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ. ಉತ್ಪತ್ತಿಯಾದ ಉಷ್ಣ 1,80,000 kJ ಕಿಲೋಜೌಲ್ನಷ್ಟು. ವಿದ್ಯುತ್ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕಹಾಕಿ. 4.5 kg ಇಂಧನವು ಸಂಪೂರ್ಣವಾಗಿ ದಹನವಾದ ಉತ್ಪತ್ತಿಯಾದ ಉಷ್ಣ 1,80,000 ಕಿಲೋಜೌಲ್. 1 kg ಇಂಧನವು ಸಂಪೂರ್ಣವಾಗಿ ದಹನವಾಗಿ ಉತ್ಪತ್ತಿಯಾದ ಉಷ್ಣವು 1,80,000 kg ಕಿಲೋಜೌಲ್ ಪರ್ kg = 40,000 kg ಅಂತಾಗುತ್ತೆ. ಇದನ್ನು ನೀವು ಡಿವೈಡ್ ಮಾಡ್ಕೋಬೇಕಾಗತ್ತೆ. 1,80,000ಗೆ 4.5ರಿಂದ ಡಿವೈಡ್ ಮಾಡಿದರೆ 40,000 ಅಂತ ಬರುತ್ತೆ.
ಇಂಧನದ ಕ್ಯಾಲರಿ ಮೌಲ್ಯವು 40,000 ಪರ್ kg ಕಿಲೋಜೌಲ್. ಇನ್ನು ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ? ಚರ್ಚಿಸಿ. ಇಲ್ಲ, ಏಕೆಂದರೆ ತುಕ್ಕು ಹಿಡಿಯುವಿಕೆಯು ಉಷ್ಣವಲಯದ ಪ್ರಕ್ರಿಯೆಯಾಗಿದ್ದು ತುಕ್ಕು ಹಿಡಿಯುವಾಗ ಶಾಖವನ್ನು ಮುಕ್ತಗೊಳಿಸಲಾಗುತ್ತದೆ. ಮತ್ತೊಂದೆಡೆ ದಹನವು ರಾಸಾಯನಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಒಂದು ವಸ್ತುವು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಶಕ್ತಿಯನ್ನು ಶಾಖ ಅಥವಾ ಬೆಳಕಿನ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ಇನ್ನು ಅಬಿದಾ ಮತ್ತು ರಮೇಶ್ ಬೀಕರ್ನಲ್ಲಿ ನೀರನ್ನು ಕಾಯಿಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು. ಅಬಿದಾ ಬೀಕರನ್ನು ಮೇಣದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದಲ್ಲಿ ಇರಿಸಿದಳು. ರಮೇಶ್ ಬೀಕರನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು. ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ? ಜ್ವಾಲೆಯ ಹೊರಭಾಗದಲ್ಲಿ ಇರಿಸಿದ ನೀರನ್ನು ಅಲ್ಪಾವಧಿಯಲ್ಲಿ ಬಿಸಿ ಮಾಡಲಾಗುತ್ತದೆ, ಏಕೆಂದರೆ ಇದು ಪ್ರಕಾಶಮಾನವಲ್ಲದ ಜ್ವಾಲೆಯಾಗಿದೆ ಮತ್ತು ಜ್ವಾಲೆಯ ಅಂತ್ಯದ ಭಾಗವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ರಮೇಶ್ ಅವರ ಬೀಕರನ್ನು ಮೊದಲು ಬಿಸಿ ಮಾಡಲಾಗುತ್ತದೆ. ಆದಾಗ್ಯೂ ಬೀಕರ್ ಅನ್ನು ಪ್ರಕಾಶಮಾನವಾದ ಜ್ವಾಲೆಯಲ್ಲಿ ಹಳದಿ ಜ್ವಾಲೆ ಇರಿಸಿದ ತುಲನಾತ್ಮಕವಾಗಿ ಕಡಿಮೆ ಬಿಸಿಯಾಗಿರುತ್ತದೆ. ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.